ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ನಾನು ಇವತ್ತು ಉಪ್ಸಾರು ಮಾಡ್ತಿದ್ದೀನಿ. ಈ ಥರ ಮಡಿಕೆ ಹುಳಿ ಕಾಳಿಂದ ಉಪ್ಸಾರು. ಈ ಥರ ಕಾಳು ಬೇಯಿಸಿಕ್ಕಿ 3 ವಿಷಲ್ ಹಾಕಿ, ಇದು ಖಾರ ರುಬ್ಬಕ್ಕೆ ಇದು ಒಂದು 10 ಹಸಿಮೆಣ್ಸಿಕಾಯಿ, ಒಂದು ಬೆಳ್ಳುಳ್ಳಿ ಮತ್ತು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಮತ್ತು ಹಸಿ ಅದು ಬೇಯಿಸಿರೋ ಕಾಳು ಮತ್ತು ಜೀರಿಗೆ ಮತ್ತು ಮೆಣಸು ಒಂದು 12, ಒಂದು ಚಿಟಿಕೆಯಷ್ಟು ಜೀರಿಗೆ. ಆಮೇಲೆ ಇಲ್ಲಿ ನೋಡಿ, ಬೇಯಿಸಿದ ನೀರು ಇತ್ತಲ್ಲ, ಆ ನೀರು ತೆಗ್ದಿಕ್ಕೆ ಸೈಡ್ಗೆ. ಇದು ಉಪ್ಸಾರು ಮಾಡೋಕ್ಕೆ ಈ ಥರ ಹೆಕ್ಕನೆ ಇದು ಇಷ್ಟು ಮಸಾಲೆ ರುಬ್ಬೇಕು ನಾವು. ನೀವು ಕಲ್ಲಿತ್ತು ಅಂದರೆ ಕಲ್ಲಿಗೆ ಜಜ್ಕೊಂಡ್ರೆ ಇನ್ನೂ ಟೇಸ್ಟ್ ಬರುತ್ತೆ, ಸಖತ್ತಾಗಿರುತ್ತೆ ಟೇಸ್ಟು. ಇಲ್ಲ ಅಂದರೆ ಮಿಕ್ಸಿಗೆ ಹಾಕಿಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ನೋಡಿ, ಇದು ನಾವು ಮಿಕ್ಸಿಗೆ ಹಾಕ್ಕೊಂಬರ್ತೀವಿ. ನೋಡಿ, ಈಗ ನಾವು ಈಗ ಮಿಕ್ಸಿಗೆ ಮಸಾಲೆ ಹಾಕಿದ್ವಲ್ಲ, ಅದು ಮಿಕ್ಸಿಗೆ ಹಾಕ್ಕೊಂಬಂದಿವಿ. ಇದಿರಲಿ, ಇದು ನೀರಿದೆಯಲ್ಲ ಬೇಯಿಸಿದ್ದು, ಇದಕ್ಕೆ ಮಿಕ್ಸ್ ಮಾಡಿರಿ. ಅದು ಉಪ್ಪು ಸಾಂಬಾರು. ಇದು ಎಲ್ತಿಗೂ ಒಳ್ಳೆಯದು ಉಪ್ಪು ಸಾಂಬಾರು. ನೀವು ಮಸಾಲೆ ಜಾಸ್ತಿ ಐಟಮ್ ಏನಾದ್ರು ತಿಂದಿದ್ದೀರಾ ಅಂತ ಅಂದಾಗ ಈ ಥರ ರಸ ಮಾಡ್ಕೊಂಡು ಕುಡಿದ್ರು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಮುದ್ದೆ ಜೊತೆ ಅಂತೂ ಮಾಡಿಸಿದ ಕಾಂಬಿನೇಷನ್ ಇದು ಉಪ್ಪು ಸಾಂಬಾರು. ತುಂಬ ಇಷ್ಟಪಟ್ಟು ತಿಂತಾರೆ, ಚೆನ್ನಾಗಿರುತ್ತೆ ಇದು ಉಪ್ಪು ಸಾಂಬಾರು ಅಂದರೆ. ಟೇಸ್ಟ್ ಅಷ್ಟು ಸಖತ್ತಾಗಿರುತ್ತೆ. ಇದು ಮಸಾಲೆನೂ ಇಲ್ಲ, ಇದಕ್ಕೆ ಎಣ್ಣೆನೂ ಹಾಕೋದೇನು ಬೇಕಾಗಿಲ್ಲ. ಒಗ್ಗರಣೆಗೆ ಹಾಕೋಲ್ಲ, ಬೇಕು ಅಂತಾರೆ ಹಾಕ್ಯಂತಾರೆ, ನಾವು ಹಾಕೋಲ್ಲ. ಇದೇ ಥರ ನೋಡಿ, ಇದೊಂದು ಸತಿ ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಉಪ್ಪು ಸಾಂಬಾರು ರೆಡಿ ಆಯಿತು. ನೋಡಿ, ಈಗ ಇದು ಎಲ್ಲ ಮಿಕ್ಸ್ ಮಾಡಿದ್ದೀನಿ. ನಮ್ಮ ಮಸಾಲೆ ರುಬ್ಬಿದ್ದು ತುಂಬ ಚೆನ್ನಾಗಿರುತ್ತೆ. ಇಷ್ಟೇ ಇದು. ಇದಕ್ಕೇನು ಒಗ್ಗರಣೆ ಹಾಕೋದು ಏನೂ ಬೇಕಿಲ್ಲ. ತುಂಬ ಒಳ್ಳೆಯದಿದೆ ಆರೋಗ್ಯಕ್ಕೆ. ಇದು ಉಪ್ಪು ಬೇಕು ಅಂದ್ರೆ ನೀವು ಉಪ್ಪು ಹಾಕ್ಯಾಡ್ರಿ. ಮತ್ತು ಒಣಮೆಣ್ಸಿಕಾಯಿ ಹಾಕ್ತಾರೆ ಅಷ್ಟು ಜನ. ನಾನು ಹಸಿಮೆಣ್ಸಿಕಾಯಿ ಬೇಯಿಸ್ಬಿಟ್ಟು ಹಾಕಿದ್ದೀನಿ ಇದರಲ್ಲಿ. ನೋಡಿ, ಇಷ್ಟೇ. ಈಗ ಉಪ್ಪು ಸಾಂಬಾರು ರೆಡಿ ಆಯಿತು. ಲಾಸ್ಟಿಗೆ ಕೊತ್ತಂಬರಿ ಹಾಕ್ಯಾಳಿ. ಇಲ್ಲಿ ಕುಕ್ಕರ್ ಇದು ಕಾಳು ಬೇಯಿಸಿದ್ನಲ್ಲ, ಅದೇ ಕುಕ್ಕರಾಗ ಕಾಳು ಒಗ್ಗರಣೆ ಮಾಡೋಕ್ಕೆ ಇಕ್ಕಿದ್ದೀನಿ. 1 ಸ್ಪೂನ್ ಒಂದೂವರೆ ಸ್ಪೂನು ಅಷ್ಟು ಎಣ್ಣೆ ಹಾಕಿದ್ದೀನಿ ನಾನು. ಆಮೇಲೆ ಸಾಸಿವೆ ಹಾಕೋಣ. ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಅಂತೂ. ನೀವು ಮಾಡ್ಕೊಂತಿದ್ದು ಆಮೇಲೆ ನಮಗೆ ಕಮೆಂಟ್ ಹಾಕಿ ಯಾವ ಥರ ಬಂದಿತ್ತೇನು ಅಂತ. ಉಪ್ಪು ಸಾರು ಫೇಮಸ್, ಮುದ್ದೆ ಜೊತೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ನಾನು ಕುಕ್ಕರ್ ಬೇಯಿಸಿದ್ನಲ್ಲ, ಅದೇ ಇದರಲ್ಲೇ ಮಾಡ್ತಿದ್ದೀನಿ. ನೋಡಿ, ಜೀರಿಗೆ ಸಾಸಿವೆ ಹಾಕಿದ್ದೀನಿ, ಸ್ವಲ್ಪ ಕರಿಬೇವು ಹಾಕ್ತೀನಿ. ಕರಿಬೇವು ಹಾಕಿದ್ಮೇಲೆ ಒಂದು 4 ನೀರನ್ನು ಚಿಕ್ಕ ಕಟ್ ಮಾಡಿದ್ವಿ. ಮತ್ತು ಹಸಿಮೆಣ್ಸಿನ್ಕಾಯಿ ಥರ ನೀವು ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರಿ. ನಾನು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಇದು ಬೇಗನೇ ಆಗುತ್ತೆ, ಅಡುಗೆ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಡುಗೆ. ಅದು ಈರುಳ್ಳಿ ಫ್ರೈ ಆಗಿದೆ ಎಣ್ಣೆಯಲ್ಲಿ. ಇದು ನಾವು ಫಸ್ಟು ಬೇಯಿಸ್ಬೇಕಾದ್ರೆ ಕಾಳು ಬೇಯಿಸ್ಬೇಕಾದ್ರೆ ಉಪ್ಪು ಸ್ವಲ್ಪ ಹಾಕಿದ್ದು. ಈಗ ಸ್ವಲ್ಪ ಉಪ್ಪು ಹಾಕೋಣ. ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ. ನಾವು ಫಸ್ಟ್ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಿ, ಒಂದು 6-7 ಹಾಕಿವಿ, ಕಡಿಮೆ ಹಾಕಿದ್ದೀನಿ. ಒಣಮೆಣ್ಸಿನ್ಕಾಯಿ ಈ ಥರ. ಈಗ ಒಂದು ಮಿಕ್ಸ್ ಮಾಡಿಬಿಟ್ಟು ಈಗ ಕಾಳು ಹಾಕಿ ಕಾಳು ಬೇಯಿಸಿವಲ್ಲ, ಇದು ಬೇಯಿಸಿರೋ ಕಾಳನ್ನು ಇದಕ್ಕೆ ಹಾಕಿದ್ರೆ ಪಲ್ಯ ರೆಡಿ ಆಯಿತು. ಕಾಳು ಪಲ್ಯ ಮತ್ತು ಉಪ್ಪು ಸಾಂಬಾರು ತುಂಬ ಒಳ್ಳೆಯದು. ನೀವು ಮಾಡ್ಕೊಂತೀನಿ, ಕಮೆಂಟಲ್ಲಿ ಯಾವ ಥರ ಬಂತು ಏನು ಅಂತ ಹಾಕಿ. ನಿಮ್ಗೆ ಈ ಥರ ಕಾಳು ತಿಂದ್ಬಿಟ್ರೆ ತುಂಬ ಒಳ್ಳೆಯದು. ಮಕ್ಳಿಗೆ ಕೊಡೋದಿತ್ತು ಅಂದರೆ ನೀವು ಖಾರದ ಪುಡಿನೇ ಹಾಕ್ಕೊಳ್ಳಿ. ಏಕೆಂದರೆ ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಆಗಲಿ ಅವ್ರು ಮಕ್ಳಿಗೆ ತಿನ್ನಲು ಖಾರ ಆಗುತ್ತೆ ಅಂತ ಖಾರದ ಪುಡಿ ಹಾಕ್ಯಂತ ಮಾಡ್ಕೊಳ್ರಿ. ನೋಡಿ, ಇದು ರೆಡಿ ಆಯಿತು. ಕಾಳು ಪಲ್ಯ ಮತ್ತು ಉಪ್ಪು ಸಾಂಬಾರು ರೆಡಿ. 4 ಗಂಟೆ ಒಳಗೆ ಎಲ್ಲ ಹಾಕೋಗ್ಬಿಡುತ್ತೆ. ನೋಡಿ, ಇದಕ್ಕೆ ಮಿಕ್ಸ್ ಮಾಡೋಣ. ಒಂದು 5 ನಿಮಿಷ, ಒಂದು 2 ನಿಮಿಷ ಬಿಸಿ ಆದರೆ ಆಯಿತು. ನೋಡಿ, ಇಷ್ಟೇ. ನೀವು ಬೇಕು ಅಂದ್ರೆ ಲಾಸ್ಟಿಗೆ ಕಾಯಿ ತುರಿ ಹಾಕ್ಯಾಳ್ರಿ, ಬೇಕು ಅಂದ್ರೆ ಹಾಕ್ಯಾಳ್ರಿ. ನಾನು ಹಾಕ್ತಾಯಿಲ್ಲ ಕಾಯಿ ತುರಿ. ಎಷ್ಟು ಜನ ಹಾಕ್ತಾರೆ, ಎಷ್ಟು ಜನ ಹಾಕಲ್ಲ, ಆ ಥರನೂ ಮಾಡ್ತಾರೆ. ನೀವು ಬೇಕು ಅಂದರೆ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಲಾಸ್ಟಿಗೆ ತೆಂಗಿನಕಾಯಿ ಹಾಕಿದ್ರೆ ಸಾಕು, ರೆಡಿ ಆಯಿತು. ನೋಡಿ, ಉಪ್ಪು ಸಾರು, ಮಡಿಕೆ ಹುಳಿ ಕಾಳು, ಉಪ್ಪು ಸಾರು ಮತ್ತು ಕಾಳು ಪಲ್ಯ. ನೋಡಿ, ಇಷ್ಟೇ ಇವತ್ತಿನ ವಿಡಿಯೋ. ಆರೋಗ್ಯಕರವಾದ ರೆಸಿಪಿ ತೋರಿಸ್ತೀನಿ. ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.